many poems as well as 3 novels, critical essays, and he also translated many works. So here he did his degree from Central College at Bangalore, as well as he completed his MA in English from Maharaja College, Mysore. His first work was Kereya Neeranu Kerege Challi, which is the collection of short stories published in 1963. As well as he did one film called Pallavi, which was based on his novel Biruku and won the India's National Award for his best direction. ವಿದ್ಯಾರ್ಥಿಗಳೇ, ಸೊ ಇಲ್ಲಿ ನಾವು ಮೊದಲಿಗೆ ನಮ್ಮ ಟೆಕ್ಸ್ಟ್ನಲ್ಲಿ ಇರ್ತಕ್ಕಂತಹ ಈ 7th ಯೂನಿಟ್ ಆದಂತಹ ಗಾರ್ಡನರ್ ಅಂದರೆ ಏನು? ತೋಟದ ಕಾವಲುಗಾರ ಅಂತ, ಉದ್ಯಾನದ ಕಾವಲುಗಾರ ಅಥವಾ ತೋಟದ ಕಾವಲುಗಾರ. ಸೊ ಇಲ್ಲಿ ಈ ತೋಟದ ಕಾವಲುಗಾರ ಎಂಬ ಕಥೆಯನ್ನು ಬರೆದಂತಹ ಒಬ್ಬ ಕನ್ನಡ ಲೇಖಕ ಆದಂತಹ ಪಿ ಲಂಕೇಶ್ ಅವರು ಜನಿಸಿದ್ದು 1935, ಮರಣ ಹೊಂದಿದ್ದು 2000 ಇಸ್ವಿಯಲ್ಲಿ. ಸೊ ಇವರು ಕೇವಲ ಒಬ್ಬ ರೈಟರ್ ಆಗಿರಲಿಲ್ಲ, ಆದರೆ ಒಬ್ಬ ಜರ್ನಲಿಸ್ಟ್ ಕೂಡ ಆಗಿದ್ದರು. ಜೊತೆಗೆ ಅವರು ತನ್ನ ಡಿಗ್ರಿಯನ್ನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಕಾಲೇಜಿನಲ್ಲಿ ಮುಗಿಸಿದರೆ, ಅವರು ತನ್ನ MA ಪದವಿಯನ್ನು ಮಹಾರಾಜ ಕಾಲೇಜ್ ಮೈಸೂರು ಇಲ್ಲಿ ಏನಂದರೆ ಅವರು ತನ್ನ ಒಂದು MA ಮುಗಿಸಿದ್ದಾರೆ. ಜೊತೆಗೆ ಅವರ ಮೊದಲ ಏನಂದರೆ ಬರೆದಂಥ ಕೃತಿ ಯಾವುದಂತಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಸೊ ಅದೇನಂದರೆ ಒಂದು ಶಾರ್ಟ್ ಸ್ಟೋರಿ ಕಲೆಕ್ಷನ್, ಅದು ಲಘು ಕಥೆಗಳ ಏನಂದರೆ ಸಂಗ್ರಹ. ಸೊ ಅದು ಪಬ್ಲಿಷ್ ಆದದ್ದು 1963ರಲ್ಲಿ. ಅದೇ ಥರ ಅವರು ಸಾಕಷ್ಟು ಏನಂದರೆ ಶಾರ್ಟ್ ಸ್ಟೋರೀಸನ್ನು ಬರೆದಿದ್ದಾರೆ, ಕವನಗಳನ್ನು ಬರೆದಿದ್ದಾರೆ, ಆಮೇಲೆ ಏನಂದರೆ ಕಾದಂಬರಿಗಳನ್ನು ಬರೆದಿದ್ದಾರೆ. ಆಮೇಲೆ ಎಷ್ಟೋ ಏನಂದರೆ ವರ್ಕ್ಗಳನ್ನು ಅವರು ಏನಂದರೆ ಬೇರೆ ಭಾಷೆಗಳಿಗೆ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಆಮೇಲೆ ಬೇರೆ ಏನಂದರೆ ಕನ್ನಡದಲ್ಲಿ ಕೂಡ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಇಂತಹ ಕೃತಿಗಳನ್ನು ರಚಿಸಿದಂಥ ಫೇಮಸ್ ರೈಟರ್ ಪಿ ಲಂಕೇಶ್ ಅವರು. ಅದೇ ಥರ ಏನಂದರೆ ಇಲ್ಲಿ ಅವರು ಒಂದು ಫಿಲ್ಮನ್ನು ಕೂಡ ಮಾಡಿದ್ದಾರೆ. ಸೊ 1976ರಲ್ಲಿ. ಅದು ಆ ಫಿಲ್ಮ್ ಹೆಸರು ಏನಂದರೆ ಪಲ್ಲವಿ ಅಂತ. ಇದು ಏನಂದರೆ ಅವರ ಬರೆದಂಥ ಕಾದಂಬರಿ ಬಿರುಕು ಅಂತ. ಆ ಕಾದಂಬರಿ ಆಧಾರಿತ ಏನಂದರೆ ಆ ಒಂದು ಪಲ್ಲವಿ ಎಂಬ ಫಿಲ್ಮನ್ನು ಕೂಡ ಮಾಡ್ತಾರೆ. ಅವ್ರು ಮಾಡಿದಂಥ ಏನಂದರೆ ಆ ಫಿಲ್ಮ್ಗೋಸ್ಕರ ಅಲ್ಲಿ ಬೆಸ್ಟ್ ಡೈರೆಕ್ಷನ್ಗೆ ಏನಂದರೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದ್ದು. ಸೊ ಇಂತಹ ಒಬ್ಬ ಲೇಖಕ ಪಿ ಲಂಕೇಶ್ ಬರೆದಂಥ ಒಂದು ಕಥೆ ಏನಂದರೆ ದ ಗಾರ್ಡನರ್ ಅಂತ. ಒರಿಜಿನಲಿ ಇಟ್ ಈಸ್ ರಿಟನ್ ಇನ್ ಕನ್ನಡ, ಬಟ್ ಹಿಯರ್ ದಿಸ್ ಶಾರ್ಟ್ ಸ್ಟೋರಿ ಈಸ್ ಟ್ರಾನ್ಸ್ಲೇಟೆಡ್ ಬೈ ದಟ್ ಇಂಟು ಇಂಗ್ಲಿಷ್ ಬೈ H.S. Rajendra Rao. So retired professor of Kannada, and he has worked at National College, Jayanagara, Bangalore, Kannada University, Hampi, Central Institute of Indian Language, Mysore. So now he is a well-known literary critic and translator. So here, so we can see that present the gardener. ಇಲ್ಲಿ ಏನಂದರೆ
behind the coconut trees, and he also held a newspaper in his means under his arm. So and then the narrator describes here that the old man was not only the laborer, because he not only used to work as a laborer or the worker in that farm, but he was also the overseer, means supervisor in that garden, as well as more than these two, that he was just like a philosopher, means he used to think a lot. So that's why he was very expert person, he was very intelligent person, as well as he was very active person. So that's why here the narrator calls here as that the old man was not only the laborer or the worker in that farm, but he was the overseer as well as the philosopher. All these qualities rolled into one that man that was in that old man. So ಇಲ್ಲಿ ಏನಂದ್ರೆ ಈ ನೆರೇಟರ್ ಅವರು ತನ್ನ ಅನುಭವವನ್ನು ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಅದು ಏನಂದ್ರೆ ಚನ್ನರಾಯಪಟ್ಟಣದ ಹತ್ತಿರ ಇರತಕ್ಕಂಥ ಒಂದು ತೆಂಗಿನ ತೋಟದ ಹತ್ತಿರ ಒಬ್ಬ ಮುದುಕನನ್ನ ಅವರು ನೋಡ್ತಾರೆ, ಭೇಟಿ ಆಗ್ತಾರೆ. ಆ ಮುದುಕ ಏನಂತಂದ್ರೆ ಅಲ್ಲಿ ಅವನು ನಿಂತ್ಕೊಂಡಿರ್ತಾನೆ. ಅವನ ಕಣ್ಣುಗಳು ಹೇಗೆ ಅಂತಂದ್ರೆ ವಿಶೇಷವಾದಂತಹ ನೆನಪುಗಳಿಂದ ಮತ್ತೆ ಸ್ಥಳೀಯ ಜಾಣ್ಮೆಯಿಂದ ತುಂಬಿ ತುಳುಕ್ತಾ ಇರ್ತವೆ. ಸೊ ಅಂತಹ ಕಣ್ಣುಗಳು ಆ ಮುದುಕನ ಕಣ್ಣುಗಳಾಗಿರ್ತವೆ. ಅಂದ್ರೆ ಜೀವನದಲ್ಲಿ ಸಾಕಷ್ಟು ಅನುಭವಗಳು ಆಗಿರ್ತವೆ, ಆಮೇಲೆ ಅಲ್ಲಿ ಬುದ್ಧಿವಂತಿಕೆ ಇರ್ತದೆ, ಜಾಣತನ ಇರ್ತದೆ. ಆ ಜಾಣ್ಮೆ, ಬುದ್ಧಿವಂತಿಕೆ ಜೊತೆಗೆ ಅನುಭವಗಳು ಅವನ ಕಣ್ಣಿನಲ್ಲಿ ಇನ್ನೂ ಏನು ಬಂದ್ರೆ ಹೊಳಿತಾ ಇರ್ತದೆ, ಎದ್ದು ಕಾಣಿಸ್ತಾ ಇರ್ತದೆ. ಜೊತೆಗೆ ಏನು ಬಂದ್ರೆ ನೋಡ್ಲಿಕ್ಕೆ ಎತ್ತರವಾದಂತಹ ವ್ಯಕ್ತಿ. ಅವನ ಕೂದಲುಗಳು ಏನು ಬಂದ್ರೆ ಬೂದಿ ಬಣ್ಣದ ಕೂದಲುಗಳಾಗಿರ್ತದೆ, ಯಾಕಂದ್ರೆ ವಯಸ್ಸಾಗಿರ್ತದೆ. ಆಮೇಲೆ ಹಕ್ಕಿಯ ಕೊಕ್ಕಿನಂತೆ ಏನು ಬಂದ್ರೆ ಉದ್ದವಾದಂತಹ ಮೂಗು ಹೊಂದಿರ್ತಾನೆ. ಆಮೇಲೆ ಅವನ ಬಾಹುಗಳು, ಆ ಭುಜಗಳು ಏನು ಬಂದ್ರೆ ಸಾಕಷ್ಟು ಬಲಿಷ್ಠವಾಗಿರ್ತಾರೆ. ಅಂದ್ರೆ ಯಾವತ್ತು ಏನು ಬಂದ್ರೆ ಶ್ರಮ ಪಡುವಂತಹ, ಕಷ್ಟಪಡುವಂತಹ ವ್ಯಕ್ತಿ ಯಾವತ್ತು ಬಲಿಷ್ಠವಾಗಿರ್ತಾನೆ. ಅದಕ್ಕೆ ಪ್ರೂಫನೇ, ವಿಟ್ನೆಸ್ನೇ ಈ ಒಬ್ಬ ಅಜ್ಜ. ಸೊ ಹಾಗಾಗಿ ಅವನ ಸ್ಟ್ರಾಂಗ್ ಮಸ್ಕ್ಯುಲರ್ ಆರ್ಮ್ಸ್, ಆಮೇಲೆ ಗ್ರೇ ಕಲರ್ ಹೇರ್, ಆಮೇಲೆ ಲಾಂಗ್ ಬೀಕ್ ಲೈಕ್ ನೋಸ್, ಆಮೇಲೆ ಟಾಲ್ ಫಿಗರ್. ಸೊ ಈ ರೀತಿ ಏನು ಬಂದ್ರೆ ನೆರೇಟರ್ ಅವರು ಆ ಅಜ್ಜನನ್ನ ವಿವರಿಸ್ತಾರೆ. ಜೊತೆಗೆ ಅವರ ಕೆಲಸ ಬಗ್ಗೆ ಏನು ಬಂದ್ರೆ ನೋಡಿ, ಇಲ್ಲಿ ಏನು ಬಂದ್ರೆ ಆ ಅಜ್ಜ ಕೇವಲ ಒಬ್ಬ ಕಾರ್ಮಿಕನಾಗಿ ಅಥವಾ ಒಂದು ಆಳಾಗಿ ಅಷ್ಟೇ ದುಡಿತಾ ಇರಲಿಲ್ಲ. ಆ ಒಂದು ಫಾರ್ಮ್ದಲ್ಲಿ ಅಥವಾ ಆ ಒಂದು ತೋಟದಲ್ಲಿ ಆಳಾಗಿ ಅಷ್ಟೇ ದುಡಿತಾ ಇರಲಿಲ್ಲ, ಆದರೆ ಅಲ್ಲಿ ಒಬ್ಬ ಸೂಪರ್ವೈಸರ್ ಅಂದ್ರೆ ಮೇಲ್ವಿಚಾರಕನಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಜೊತೆಗೆ ಏನು ಬಂದ್ರೆ ತತ್ವಜ್ಞಾನಿ ಅಂತ ಕೂಡ ಇಲ್ಲಿ ನೆರೇಟರ್ ಅವರು ಕರೀತಾರೆ. ತತ್ವಜ್ಞಾನಿ ಅಂದ್ರೆ ಪ್ರತಿ ಸಲ ಏನು ಬಂದ್ರೆ ವಿಚಾರ ಮಾಡಿ, ಆಲೋಚನೆ ಮಾಡಿ ಏನು ಬಂದ್ರೆ ಒಂದು ನಿರ್ಣಯ ತಗೊಳ್ಳುವಂತಹ ಪ್ರವೃತ್ತಿ ಆ ಅಜ್ಜನಲ್ಲಿ ಇರ್ತದೆ. ಸೊ ಈ ರೀತಿ ಏನು ಬಂದ್ರೆ ಒಬ್ಬ ಕೆಲಸದ ಏನು ಬಂದ್ರೆ ಗುಣಗಳನ್ನ, ಆಮೇಲೆ ಮೇಲ್ವಿಚಾರಕನ ಗುಣಗಳನ್ನ, ಜೊತೆಗೆ ತತ್ವಜ್ಞಾನಿಗಳಲ್ಲಿ ಇರ್ತಕ್ಕಂತಹ ಒಂದು ಗುಣಗಳನ್ನ ಕೂಡ ಈ ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ನೆರೇಟರ್ ಅವರು ಕಾಣ್ತಾರೆ. ಸೊ ಹಾಗಾಗಿ ಏನಂದ್ರೆ ಅವರು ಲೇಬರರ್ ಕೂಡ ಹೌದು, ಓವರ್ಸಿಯರ್ ಕೂಡ ಹೌದು, ಮತ್ತೆ ಒಬ್ಬ ಫಿಲಾಸಫರ್ ಕೂಡ ಹೌದು ಅಂತ ಈ ಒಬ್ಬ ಏನಂದ್ರೆ ಅಜ್ಜನನ್ನ ಈ ನೆರೇಟರ್ ಅವರು ವಿವರಿಸ್ತಾರೆ. So here we can see that the arrival of the old man at that plantation of coconuts. Here the old man came to the garden on that day. So after walking hundreds of the miles, and then when he met to that owner at that time, the owner became very happy because he got the same person as he wished. Means he needed that kind of person. So that's why when he spoke to him, so they exchanged some words and they talked for some time, and then the owner became very happy because he thought that he had got this, that the same person means what kind of person he needed to work in his plantation. So and then both of them talked for some time, they exchanged the words, and then the owner became very happy and he gave the work to him, and he allowed him to stay in that garden only. So the man, means the old man, started to stay there only, and he was really useful to this owner because he was very expert in agriculture and who was able to understand the problems of the workers in that farm, means in the garden.
ಜೊತೆಗೆ ಏನಂದ್ರೆ ಕೆಲಸದ ಆಳಾಗಿ ಏನಂದ್ರೆ ಏನು ದುಡಿತಾ ಇರ್ತಾರೆ, ಆ ಕೆಲಸಗಾರರ ಪ್ರಾಬ್ಲಮ್ಸ್ ಏನು, ಸಮಸ್ಯೆಗಳು ಏನು ಅಂತ ಚೆನ್ನಾಗಿ ಏನಂದ್ರೆ ಗೊತ್ತಿದ್ದಂತ ಅರ್ಥಕೊಂಡಂತ ವ್ಯಕ್ತಿ ಈತನಾಗಿರ್ತಾನೆ. ಹಾಗಾಗಿ ಏನಂದ್ರೆ ಆ ಒಂದು ಅವ್ರ ಏನು ಸಮಸ್ಯೆಗಳಿರ್ತವೆ ಅದು ಏನಂದ್ರೆ ಅದಕ್ಕೆ ಪರಿಹಾರ ಏನು ಅಂತ ಈ ಅಜ್ಜನಿಗೆ ಗೊತ್ತಾಗ್ತದೆ. ಹಾಗಾಗಿ ಏನಂದ್ರೆ ಈ ಓನರಿಗೆ ಆ ಅಜ್ಜ ಅಂದ್ರೆ ಬಹಳಷ್ಟು ಉಪಯೋಗಕ್ಕೆ ಬರುವಂತ ವ್ಯಕ್ತಿ ಆಗ್ತಾರೆ. ಸೊ ಆಮೇಲೆ ಇವರು ಬಂದ ಕೂಡಲೇ ಏನಂದ್ರೆ ಈ ಅಜ್ಜ ಬರೋಕ್ಕಿಂತ ಮುಂಚಿತ ಚಿಕ್ಕ ಪುಟ್ಟ ಏನಂದ್ರೆ ಅಲ್ಲಿ ಕಳ್ಳತನಗಳು ನಡೀತಾ ಇರ್ತವೆ. ಯಾಕಂದ್ರೆ ಒಂದು ಗಾರ್ಡನ್ ಅಥವಾ ತೋಟ ಅಂತಂದ ತಕ್ಷಣ ಅಲ್ಲಿರ್ತಕ್ಕಂಥ ಸಾಮಾನುಗಳನ್ನಾಗಲಿ ಅಥವಾ ಹಣ್ಣು ಹಂಪಲುಗಳಾಗಲಿ ಆಮೇಲೆ ಏನಾದರೂ ಏನಂದ್ರೆ ದವಸ ಧಾನ್ಯಗಳನ್ನಾಗಲಿ ಸೊ ಅದೇನಂದ್ರೆ ಜನರು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಓನರ್ ಬಂದು ಅಲ್ಲಿ ನಿಲ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅವಾಗ ಈ ಚಿಕ್ಕ ಪುಟ್ಟ ಕಳ್ಳತನ ಕೂಡ ನಿಂತು ಹೋಗ್ತದೆ. ಸೊ ಆಮೇಲೆ ಜೊತೆಗೆ ಏನಂದ್ರೆ ಇವರ ಈ ಒಂದು ಏನಂದ್ರೆ ಲೈಫ್ ಸ್ಟೈಲನೇ ಓನರ್ ಲೈಫ್ ಸ್ಟೈಲನೇ ಚೇಂಜ್ ಆಗಿಬಿಡ್ತದೆ, ಜೀವನದ ಶೈಲಿನೇ ಚೇಂಜ್ ಆಗಿಬಿಡ್ತದೆ. ಜೊತೆಗೆ ಈ ಒಂದು ತೋಟ ಕೂಡ ಹೆಚ್ಚಿಗೆ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಹಗಲು ಅನ್ನೋದೇ ಇರುಳು ಅನ್ನೋದೇ ಈ ಅಜ್ಜ ಅಲ್ಲಿ ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಷ್ಠೆಯಿಂದ ಅವನು ದುಡಿತಾ ಇರ್ತಾನೆ, ತೋಟದ ಕಡೆಗೆ ಸಾಕಷ್ಟು ಅವನು ಗಮನ ಕೊಡ್ತಾ ಇರ್ತಾನೆ. ತನ್ನ ಹೆಚ್ಚಿನ ಸಮಯವನ್ನ ಆ ಒಂದು ಕೆಲಸದಲ್ಲಿ ಅವನು ಏನಂದ್ರೆ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಏನಂದ್ರೆ ತೋಟ ಹೆಚ್ಚಿಗೆ ಬೆಳೀತದೆ, ಆಮೇಲೆ ಅದರಿಂದ ಬರುವಂತ ಆದಾಯ ಕೂಡ ಹೆಚ್ಚಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇನ್ ದಿಸ್ ವೇ ದ ಓನರ್ ಆಲ್ಸೋ ಬಿಕಮ್ ವೆರಿ ಹ್ಯಾಪಿ as well as the man started to spend his most of his time in that work, so in the garden. But on the other side, after the arrival of this man, the owner started to become lethargic, means he started to become lazy, and even though he could not give his attention towards his work, because before the arrival of this man the owners used to give his most of the time or spend his most of time in work in that garden, and he was so active. Even though he had no time to spend with his friends, he had less friends, but now he started to spend his most of his time with his friends. He started to become the friends of not only that the people in his that village, but so many people started to become the friends from the towns also nearby that the village. Because if a person starts to get money and if he starts to become rich, we can see that so many people come to make the friendship with such persons. Here the same thing happened, because when he used to spend his time in his work, at that time he had only the less friends, but when he started to spend his most of times with his friends, at that time not only he started to spend his most of the time with his friends, but he started to become the prey to the many bad habits like adultery and many more bad habits. So here ಇಲ್ಲಿ ಏನಂದ್ರೆ ಒಂದು ಕಡೆಗೆ ಆದಾಯ ಹೆಚ್ಚಿಗೆ ಆಗ್ತಾ ಇರ್ತದೆ, ತೋಟ ಹೆಚ್ಚಿಗೆ ಬೆಳೀತಾ ಹೋಗ್ತದೆ, ಮತ್ತೆ ಅವರು ಜಮೀನು ಹೆಚ್ಚಿಗೆ ಕೊಂಡ್ಕೊಳ್ತಾ ಇರ್ತಾರೆ, ಶ್ರೀಮಂತರಾಗ್ತಾ ಇರ್ತಾರೆ. ಆದರೆ ಒಂದನ್ನು ಪಡ್ಕೊಂಡ್ರೆ ಇನ್ನೊಂದು ಕಳ್ಕೊಳ್ಬೇಕಾಗ್ತದೆ ಅನ್ನುವಂಥ ಮಾತಿನ ಹಾಗೆ ಒಂದು ಕಡೆಗೆ ಖುಷಿ ಆದರೆ ಇನ್ನೊಂದು ಕಡೆಗೆ ನೋವಾಗುವಂಥ ಸಂಗತಿ ಕೂಡ ಅಲ್ಲಿ ನಡೀತದೆ. ಅದು ಏನಂದ್ರೆ, ಸೊ ಇಲ್ಲಿ ಈ ಅಜ್ಜ ಬರೋಕ್ಕಿಂತ ಮುಂಚಿತ ಈ ಓನರ್ ಆದವನು ಏನಂದ್ರೆ ತನ್ನ ಹೆಚ್ಚಿಗೆ ಟೈಮನ್ನು ಕೆಲಸದಲ್ಲಿ ಆ ತೋಟದಲ್ಲಿ ಏನಂದ್ರೆ ಅವನು ಕಳೀತಾ ಇರ್ತಾನೆ. ಆದರೆ ಇವನು ಮಾಡುವಂಥ ಕೆಲಸವನ್ನು ಏನಂದ್ರೆ ಈ ಅಜ್ಜ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಅವನಿಗೆ ಬೇರೆ ಯಾವುದೇ ಹೆಚ್ಚಿಗೆ ಕೆಲಸ ಇರೋದಿಲ್ಲ, ಉಳಿಯೋದಿಲ್ಲ. ಹಾಗಾಗಿ ತನ್ನ ಸಮಯವನ್ನು ಅವನು ಏನಂದ್ರೆ ಗೆಳೆಯರ ಜೊತೆಗೆ ಅವನು ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಏನಂದ್ರೆ ತನ್ನ ಹಳ್ಳಿಯಲ್ಲಿ
ತನ್ನ ಗಂಡ ಯಾವ ರೀತಿ ಕೆಲಸ ಮಾಡ್ತಾ ಇದ್ದರು, ಆಮೇಲೆ ಏನಂದರೆ ಗಾರ್ಡನ್ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ರು, ಕೆಲಸದ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ರು, ಭಾಳಷ್ಟು ಆ್ಯಕ್ಟಿವ್ ಆಗಿದ್ರು. ಆದರೆ ಈ ಅಜ್ಜ ಬಂದ ಕೂಡಲೇ ಸಾಕಷ್ಟು ಏನು ಬಂದರೆ ಅವರು ಲೇಜಿ ಆಗಿಬಿಡ್ತಾರೆ. ಸೊ ಆಮೇಲೆ ಏನು ಬಂದರೆ ಹಾರ್ಡ್ ವರ್ಕ್ದಿಂದ ಏನು ಬಂದರೆ ಭಾಳಷ್ಟು ದೂರ ದೂರ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಅವಳಿಗೆ ಭಯ ಆಗ್ತದೆ. ಮತ್ತು ಅವಳೇ ಒಂದು ಕನ್ಫ್ಯೂಷನ್ದಲ್ಲಿ ಇರ್ತಾಳೆ. ಏನಂತಂದರೆ ಈ ಅಜ್ಜ ಬಂದದ್ದು ಅಥವಾ ಅವನ ಆಗಮನವನ್ನು ನಮ್ಮ ಒಂದು ಫ್ಯಾಮಿಲಿಗೆ ಅದು ಏನು ಬಂದರೆ ಒಳ್ಳೆಯದು ಆಗಿದೆ ಅಥವಾ ಕೆಟ್ಟದ್ದು ಅಂತ ಅವಳು ಕನ್ಫ್ಯೂಸ್ ಮಾಡ್ಕೊಳ್ತಾ ಇರ್ತಾಳೆ. ಸೊ ಅವಳಿಗೆ ಭಾಳಷ್ಟು ಚಿಂತೆ ಆಗ್ತದೆ. ಯಾಕಂದರೆ ಈಗಾಗಲೇ 10 ಎಕರೆ ಜಮೀನು ಇದ್ದದ್ದು ಏನು ಬಂದರೆ ಭಾಳಷ್ಟು ಕಲ್ಪನೆಗೆ ಮೀರಿ ಅವರು ಏನು ಬಂದರೆ ಆ ಜಮೀನನ್ನು ಕೊಡ್ಕೊಳ್ತಾ ಇರ್ತಾರೆ. ಆದರೆ ಇನ್ನೊಂದು ಕಡೆಗೆ ಅವಳು ಏನು ಮಾಡ್ತಾಳೆ, ಎಲ್ಲೋ ಏನು ಬಂದರೆ ಈ ಆಸ್ತಿದಿಂದ ಈ ಹಣದಿಂದ ನನ್ನ ಗಂಡ ಎಲ್ಲ ಕೊಡ್ಕೊಳ್ತಾನೆ. ಯಾಕಂದರೆ ಬ್ಯಾಡ್ ಹ್ಯಾಬಿಟ್ಸ್ಗಳು ಅದು ಏನು ಬಂದರೆ ಅಡಲ್ಟರಿ ಅಂದರೆ ವ್ಯಭಿಚಾರ ಅಂತ. ಸೊ ಅಲ್ಲಿ ಮತ್ತೆ ಬೇರೆ ಬೇರೆ ಹ್ಯಾಬಿಟ್ಸ್ಗಳಿಗೆ ತನ್ನ ಗಂಡ ಏನು ಬಂದರೆ ಸೊ ಆ ದುಸ್ಥಿತಿಗೆ ಕಡೆ ಆಮೇಲೆ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾನೆ. ಅದಕ್ಕೆ ತನ್ನ ಗಂಡ ಎಲ್ಲ ತನ್ನ ಕೈ ಬಿಟ್ಟು ಬೇರೆ ಕಡೆಗೆ ಹೋಗ್ತಾನ ಅಥವಾ ಏನು ಬಂದರೆ ಅವನು ನನ್ನಿಂದ ದೂರ ಆಗ್ತಾನ ಅನ್ನೋಂಥ ಭಯ ಕೂಡ ಏನು ಬಂದರೆ ಅವಳಿಗೆ ಕಾಡ್ತಾ ಇರ್ತದೆ. ಎಸ್ ನಾಟ್ ಹಿಯರ್ that in such a condition we can see that the old man, so it was means he was very active person and he did the good things for this the owner of that the plantation of the coconut, but his wife too she worried too much and she was in a fix. So that one day while she was coming to that plantation, at that time it was seen by this the old man, and so he saw her and the old man met her as if he knew everything about that family matter, and he that smiled at her, and then he was busy in bringing down an offering of coconut trees from the nearby tree. So when he saw that she came there, at that time he sat on the embankment of that well, and then she had no any alternative way, so she had to sit beside that this old man. And then here it was the time of that sunset. So already the sun was slipping away into the western horizon, and his rays were reaching the walls of the well through the falling of coconuts, mango and jackfruit trees. So it was the time of sunset. So it was a beautiful time. Both of them sat on the embankment of that well, and as well as the rays of the sun coming through the leaves of the coconuts, mango and jackfruits which were in that garden. ಈಗಾಗಲೇ ಇಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ, ಯಾಕಂದರೆ ಒಂದು ಕಡೆಗೆ ನೋಡಿದರೆ ಖುಷಿ, ಯಾಕಂದರೆ ತನ್ನ ಆಸ್ತಿ ಹೆಚ್ಚಿಗೆ ಆಗ್ತಾ ಇದೆ, ಆಮೇಲೆ ಏನಂದರೆ ತೋಟ ಬೆಳೀತಾ ಇದೆ. ಸೊ ಅಜ್ಜ ಭಾಳಷ್ಟು ಕೆಲಸ ನಿಷ್ಠೆಯನ್ನು ಮಾಡ್ತಾ ಇದ್ದಾನೆ. ಆದರೆ ಇನ್ನೊಂದು ಕಡೆಗೆ ತನ್ನ ಗಂಡ ಭಾಳಷ್ಟು ಏನಂದರೆ ಲೇಜಿ ಆಗ್ತಾ ಇದ್ದಾನೆ, ಸೋಮಾರಿ ಆಗ್ತಾ ಇದ್ದಾನೆ. ಸೊ ತನ್ನ ಕೆಲಸ ಎಲ್ಲ ಬಿಟ್ಟು ಏನಂದರೆ ಫ್ರೆಂಡ್ಸ್ ಜೊತೆಗೆ ಅವನು